ಇನ್ನೂ 3 ಪಾರ್ಸಲ್ ಇತ್ತು. ಸರಿ ಆಯ್ತು, ತೆಗಿಯೋಣ ಸಾಹಿಲ್. ಇದ್ರಲ್ಲಿ ತಂದಿರೋದೆಲ್ಲ ನಮ್ಮ XUV-ಗೆನೆ. ನಮ್ಮ ಕಾರ್ದು ಕವರ್ ತೆಗಿಬೇಕು ಅಂದ್ಕೊಂಡಿದ್ದೆ. ಇದ್ರೊಳಗೆ 1 2 3 4 ಹಾಂ ಹಂಗೆ ಹಾಂ. ನೆಕ್ಸ್ಟು ನನಗೆ ಗೈಸ್, ನಮ್ಮ ಮನೇಲಿ ಇವತ್ತು ಇಷ್ಟೊಂದು ಪಾರ್ಸಲ್ಗಳು ಬಂದಿದೆ. ಇನ್ನೂ 3 ಪಾರ್ಸಲ್ ಕಾಣ್ತಾ ಇಲ್ಲ. ಅಪ್ಪ ಎಲ್ಲಿದೆ? ಅಲ್ಲ ಇವಾಗ ಬಂದಿರಪ್ಪ, ಅದು ಬಿಟ್ಟು ಇನ್ನೂ 3 ಪಾರ್ಸಲ್ ಇತ್ತು. ಸರಿ ಆಯ್ತು, ತೆಗಿಯೋಣ ಸಾಹಿಲ್. ಬೇಗ ಅನ್ಬಾಕ್ಸ್ ಮಾಡು ಗೈಸ್. ಇವತ್ತಿನ ಬ್ಲಾಗಲ್ಲಿ ಬಾಕ್ಸ್ಗಳೆಲ್ಲ ಅನ್ಬಾಕ್ಸ್ ಮಾಡ್ತೀನಿ. ಬಿಕಾಸ್ ಎಲ್ಲ ಆರ್ಡರ್ಗಳು ಬರ್ತಿದೆ, ನಾನು ತೆಗಿತಾನೆ ಇಲ್ಲ, ನಾನು ಟೈಮೇ ಸಿಗ್ತಿಲ್ಲ. ಆಯ್ತು, ನೀವಿಬ್ರು ಬೇಗ ಮಾಡಿರಿ. ಒಂದೊಂದೇ ಬೇಗ ಮಾಡಿರಿ. ಸಾಯಿಲ್ ಫಸ್ಟು ಇರೋ ಒಬ್ಬೊಬ್ಬರೇ. ಓಕೆ ಗೈಸ್, ಇದು ಕಾರ್ದು. ಏನಿದು? ಎಲ್ಲಿಗೆ ಹಾಕೋದು ಇದು? ಎಲ್ಲಿಗೆ ಹಾಕೋದು? ಅಲ್ಲ, ಕತ್ತಿಗೆ ಹಾಕೋದಲ್ಲ ಇದು. ಸೀಟ್ಗೆ ಹಾಕೋದಲ್ಲ ಅದು. ಏನೋ ರಾಂಗ್ ಐಟಮ್ ಅನ್ಸುತ್ತೆ ಇದು. ಏನು ಓಪನ್ ಇಲ್ಲ, ಏನಿಲ್ಲ, ಕಾರ್ಡ್ ಇಡೋದು ಅಲ್ಲ. ಎಸ್, ಇದು ಆಮೇಲೆ ಅಲ್ಲಿ ಹೋಗ್ಬಿಟ್ಟು ನೋಡೋಣ. ನೆಕ್ಸ್ಟ್ ಸೋನು. ಚಾಕ್ಲೇಟ್. ಗ್ಲಾಸ್ ಕ್ಲೀನರ್ ಟ್ಯಾಬ್ಲೆಟ್. ಹಾಂ, ಇದು ಕಾರ್ದು. ಗೈಸ್, ಇದ್ರಲ್ಲಿ ತಂದಿರೋದೆಲ್ಲ ನಮ್ಮ XUV-ಗೆನೆ. ಹಾಂ, ನೆಕ್ಸ್ಟು ನನಗೆ ಇದು ನೆಕ್ಸ್ಟು ಇದು ಕಾರ್ದೆ. ಕಾರ್ ಲೈಟು. ನೆಕ್ಸ್ಟು ಇದು ಕಾರೇ ಅನ್ಸುತ್ತೆ. ಇದೇನೋ ತೆಗಿ. ಹಾಂ, ಇದು ಕಾರ್ದೆ. ಓಕೆ, ನೆಕ್ಸ್ಟು ಬೇಸ್. ಇದು ಕಾರ್ ಬಿಸಿ ಆಗಬಾರ್ದು ಅಂತ ಅಂಬ್ರಲ್ಲ. ಇದು ಕಾರ್ ಒಳಗಡೆದು. ಇದು ತೋರಿಸ್ತೀನಿ ಏನು ಅಂತ. ನೆಕ್ಸ್ಟ್ ಕಾರ್ ಒಳಗಡೆ ಅಂಬ್ರಲ್ಲನಾ ಇದು? ನೆಕ್ಸ್ಟ್ ಅಷ್ಟೇನಾ? ಇದು ಕಾರ್ದೆ. ಇದೇನಿದು? ಮರ್ತೋಗ್ಬಿಟ್ಟಿದ್ದೀನಿ ಗೈಸ್. ಏನೇನೋ ತರಿಸ್ಬಿಟ್ಟಿದ್ದೀನಿ, ನನಗೆ ನೆನಪಿಲ್ಲ. ಅದು ಬಿಡು, ಟಿಶ್ಯೂ ಹೋಲ್ಡರ್ ಅದು ನಮ್ದಲ್ಲ. ಅಲ್ಲಿಷ್ಟು ಅದು ಬೇರೆ ಬಾಕ್ಸ್. ಅದು ಟಿಶ್ಯೂ ಹೋಲ್ಡರ್. ಇದು ಇದ್ರದ್ದು ಸೈಡ್, ಕಾರ್ ಸೈಡ್ದು. ಓ, ಇದು ಇನ್ಸ್ಟಾ 360 ಗೈಸ್. ಇದು ಕ್ಯಾಮ್ರಾದಲ್ಲ, ಇನ್ಸ್ಟಾ 360 ಲೆನ್ಸ್ ಇದು. ಇದನ್ನು ನಾನು ನನ್ನ ಇನ್ಸ್ಟಾ 360ಗೆ ಹಾಕ್ಬಿಟ್ಟು ಆಮೇಲೆ ಕೆಳಗೆ ಹೋಗಿ ಕಾರ್ಗಿದೆಲ್ಲ ಫಿಕ್ಸ್ ಮಾಡೋಣ ಗೈಸ್. ಈ ಬೋರ್ಡು ತರಿಸಿದ್ದೆ, ಇದು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಈಗ ಇದಕ್ಕೆ ಇನ್ಸ್ಟಾ 360 ಕ್ಯಾಪ್ ಹಾಕೋಣ ಗೈಸ್. ಇದು ಹೊಸ ಇನ್ಸ್ಟಾ 360. ಸೊ ಇದರಲ್ಲಿ ಒಂಚೂರು ಕ್ಯಾಪ್ ಹಾಕಿದ್ದೆ ಮುಂಚೆ, ಅದು ಗಲೀಜಾಗ್ಬಿಟ್ಟಿತ್ತು, ತೆಗೆದ್ಬಿಟ್ಟಿದ್ದೆ. ಸೊ ಇದ್ರ ಮೇಲೆ ಲೆನ್ಸ್ ಮೇಲೆ ಒಂಚೂರು ಸ್ಕ್ರ್ಯಾಚ್ ಬಿತ್ತು ಅಂದರೆ ರಿಟರ್ನ್ ಆಗಲ್ಲ, ಏನಿಲ್ಲ, ಪ್ರಾಬ್ಲಮ್ ಆಗುತ್ತೆ. ಇದನ್ನು ಫಿಕ್ಸ್ ಮಾಡೋಣ. ಇದ್ರೊಳಗೆ 2 ಪ್ರಾಡಕ್ಟ್ ಇದೆ. ಇದೊಂದು ಪ್ರಾಡಕ್ಟ್, ಇದು ಬೇರೆ. ಇದೊಂದಿದೆ, ಕೀ ಚೈನ್ಗೆ ಹಾಕೊಳ್ಳೋದು ಇದು ಗೈಸ್. ಸಖತ್ ಟೈಮ್ ತೊಗೊಳುತ್ತೆ. ಮೇ ಬಿ ಇದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಮಾಡ್ತೀನಿ. ಇದೆಲ್ಲ ಕ್ಲೀನ್ ಮಾಡಬೇಕು. ಇದೆಲ್ಲ ಅಂಟಲ್ಲ, ಇಲ್ಲಿ ನೋಡಿ ಅಂಟಿದೆ. ಇದು ಲಾಸ್ಟ್ ಟೈಮ್ ಹಾಕಿದ್ದು. ಸೊ ಇದನ್ನು ಬಾಕ್ಸಲ್ಲಿ ಹಾಕ್ಬಿಟ್ಟು ವಾಪಸ್ಸು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ. ಬಿಲ್ಡಿಂಗ್ ಫುಲ್ಲು ಪೇಂಟಿಂಗ್ ನಡೀತಿದೆ ನೋಡಿ. ಫುಲ್ ಹೊಸ ಬಿಲ್ಡಿಂಗ್ ಆಗೋಗುತ್ತೆ ನಮ್ಮದು. ನೋಡಿ, ಪೇಂಟರನ್ನು ಪೇಂಟ್ ಮಾಡ್ತಾವ್ರೆ ಗೈಸ್. ಸೊ ಇದು ನಾನು ತುಂಬ ದಿನದಿಂದ ನೋಡಿದ್ದೆ, ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡ್ ಆಗ್ತಿತ್ತು. ಸೊ ಇದೊಂದು ಕೀಚನ್ ಇದ್ದರೆ ಬೆಟರು. ನನಗೆ ಮೊದಲೇ ಕತ್ಲಂದ್ರೆ ಭಯ, ಕರೆಂಟ್ ಹೋಗ್ಬಿಟ್ರೆ ಸೇಫರ್ ಸೈಡ್ಗೆ ಈ ಥರ ಒಂದು ಲೈಟ್ ಇದ್ದರೆ, ಈ ಥರ ಕೀಚನ್ ಜಾಕೆಟ್ ಇಟ್ಬಿಟ್ರೆ ಬೆಸ್ಟ್. ಆಮೇಲೆ ಇನ್ನೊಂದು ನಾನು ನಿಮಗೆ ತೋರ್ಸೋದು ಮಾಡ್ತೋದೆ, ನನ್ನ ಕೀಗೆ ಒಂದು ಪೌಚ್ ತಂದಿದ್ದೆ ನೋಡಿ, ಹಿಂಗಿದೆ. ಬಿಟ್ಬಿಟ್ಟು ಜಿಪ್ಪು ಒಳಗಡೆ ಹಿಂಗೆ ಕೀ ಇರುತ್ತೆ. ಚೆನ್ನಾಗಿದೆಯಾ? ಕಮೆಂಟ್ ಹಾಕಿ. ಆ್ಯಂಡ್ ಇವತ್ತು ನಮ್ಮ ಕಾರ್ದು ಕವರ್ ತೆಗಿಬೇಕು ಅಂದ್ಕೊಂಡಿದ್ದೆ. ತೆಗೆದುಬಿಟ್ರೆ ಗಲೀಜು ಮಾಡಿಬಿಡ್ತಾರೆ ಸೀಟು ಅನ್ನೋದು ಇನ್ನೊಂದು ಭಯ. ಸೊ ತೆಗೆದುಬಿಡ್ಲಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಮುಂಚೆ ಕವರ್ದು ಡಿಸೈಡ್ ಮಾಡೋಣ. ಏನು ಮಾಡೋಣ, ಕವರ್ ತೆಗ್ದುಬಿಡೋಣ? ಗಲೀಜಾಗ್ಬಿಟ್ರೆ ಸೀಟು. ನನ್ನ ಪ್ರಕಾರ ತೆಗೆದುಬಿಡೋದು ಬೆಸ್ಟ್ ಅನಿಸುತ್ತೆ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಈಗ ಕೊಡು ಫಸ್ಟ್. ಇದು ಎಲ್ಲಿಗೆ ಬರುತ್ತೆ ಅಂದರೆ ಗೈಸ್, ಫಸ್ಟ್ ಒಂದು ಬಂದು ಈ ಐಟಮ್ ಎಲ್ಲಿಗೆ ಬರುತ್ತೆ ಅಂತ ನನಗೆ ಇವಾಗ ನೋಡಿದೆ, ಇಲ್ಲಿಗೆ ಬರುತ್ತೆ. ಸೊ ಹಿಂಗೆ ತೆಗೆದ್ಬಿಟ್ಟು ಇಲ್ಲಿ ಫಿಕ್ಸ್ ಮಾಡ್ಸಾ ಇದು. ಓಕೆ ಗೈಸ್, ಹಿಂಗೆ ಕಾಣುತ್ತೆ ಇಲ್ಲಿ. ನೆಕ್ಸ್ಟ್
ಇದೆಲ್ಲಿ ಬರುತ್ತೆ ಹಿಂದೆ ಗೈಸ್. ಕವರ್ ತೆಗ್ಬಿಡೋದೇ ಬೆಸ್ಟ್ ಅನ್ಸುತ್ತೆ, ತೆಗ್ಬಿಡೋಣ. ಈ ಸೀಟೆಲ್ಲ ತೆಗ್ಬಿಡೋಣ. ಓಕೆ, ಸೀಟ್ ಗಲೀಜಾದರೆ ಗಲೀಜಾಯಿತು, ಏನೂ ಮಾಡೋಕ್ಕಾಗಲ್ಲ ಈಗ ಅಷ್ಟೇ. ಇಲ್ಲೊಂದು ಹಾಕು, ಅಲ್ಲೊಂದು ಹಾಕು. ಹಾಂ, ಇಲ್ಲೊಂದು ಹಾಕು. ಹಾಂ, ಇಲ್ಲೊಂದು ಹಿಂಗೆ ಇದು ಹಾಕು. ಓಕೆ, ಅಲ್ಲೊಂದಾಯಿತು. ಈಗ ಇಲ್ಲೊಂದು ಕೆಳಗೆ. ಗೈಸು ಎಲ್ಲಿ ಹಾಕೋದು ಒಂದು ಅರ್ಥ ಆಗಿಲ್ಲ. ಕೆಳಗಡೆ ಹಾಕಿದ್ದೀನಿ, ಇದು ಇಲ್ಲಿ ಬರುತ್ತಾ ಎಲ್ಲಿ ಬರುತ್ತಾ ಅಂತ ಗೊತ್ತಾಗಿಲ್ಲ. ಒಟ್ಟಿನಲ್ಲಿ ಫಿಕ್ಸ್ ಅಂತೂ ಮಾಡ್ತಾಯಿದ್ದೀನಿ, ನೋಡೋಣ. ಸೊ ಇದೇನು ಅಂದರೆ ಒಳಗಡೆ ಐಟಮ್ಸ್ಗಳು ಇಡೋದು, ಇಲ್ಲಿ ಇದರೊಳಗೆ ಒಂಚೂರು ಐಟಮ್ಸ್ಗಳು ಹಾಕಿ ಇಡೋದು. ಸೊ ದಟ್ ಬಟ್ ಎ ಸಿ ಪ್ರಾಬ್ಲಮ್ ಆಗ್ಬೋದು, ಗಾಳಿ ಬರಲ್ಲ ಏನಾದ್ರು ಐಟಮ್ ಇಟ್ಟರೆ. ಕರೆಕ್ಟ್, ವೇಸ್ಟ್ ಆಗುತ್ತೆ ಇದು ಎ ಸಿ. ಅಲ್ಲ ಏನಾದ್ರು ಇಟ್ಟರೆ ಇಲ್ಲಿ ಸ್ಟೋರ್ ಆದರೆ ಇಲ್ಲಿಂದ ಗಾಳಿ ಬರಲ್ಲ. ಓ, ಜೋರು ಮಳೆ ನೋಡಿ ಗೈಸ್, ಮಳೆ ನೋಡಿ. ಕವರ್ ತೆಗ್ದ್ವಿ ಅಂತ ಮಳೆ ಇವತ್ತು. ಹಾಂ, ಹಿಂಗೆ ಮಾಡಿದ್ರೆ ಬೆಸ್ಟ್ ನೋಡಿ, ಹಿಂಗೆ ಮಾಡಿದ್ರೆ ಬೆಸ್ಟ್. ಓಕೆ, ನೆಕ್ಸ್ಟ್ ಏನು? ನೆಕ್ಸ್ಟ್ ಪ್ರಾಡಕ್ಟ್ ನೋಡಿ, ಮಳೆ ಬರ್ತೈತೆ ಅಂತ ಹಿಂಗೆ ಹೋಗ್ತಾ ಒಂದು ಸೀಟ್ಗೆ, ಪಕ್ಕದ ಸೀಟ್ಗೆ. ಅದಕ್ಕೆ ಸೀಟ್ ಕವರ್ ತೆಗಿಯಲ್ಲ ಅಂದಿದ್ದು ನಾನು. ಹಿಂಗೆ ಅಯ್ಯೋ, ವಿಂಡೋ ಓಪನ್ ಇದೆ. ಕ್ಲೋಸ್ ಮಾಡಿ ವಿಂಡೋ ಕ್ಲೋಸ್ ಮಾಡು. ಹಾಂ, ನೆಕ್ಸ್ಟ್ ಏನಿದೆ ಪ್ರಾಡಕ್ಟು? ಇದಕ್ಕೆ ಹಾಕೋದು ಗೈಸ್, ವೈಪರ್ದು ಟ್ಯಾಂಕ್ ಇರುತ್ತಲ್ಲ ನೀರ್ದು, ಅದಕ್ಕೆ ಹಾಕೋದು ಇದು. ಅದೇನು ತೋರಿಸು ಗೈಸ್. ಇದು ಬಂದು ಇನ್ನೊಂದು ಕೀ ಹೋಲ್ಡರು. ನಾನು ಇನ್ನೊಂದು ಕೀ ಇದೆಯಲ್ಲ, 2 ಕೀ ಕೊಟ್ಟಿದ್ರಲ್ಲ, ಅದಕ್ಕೆ ಇನ್ನೊಂದು ಹೋಲ್ಡರ್ ತರಿಸಿದ್ದೆ. ಇದು ತೋರಿಸ್ತೀನಿ ಹೆಂಗಿದೆ ಅಂತ ನಿಮಗೆ. ತೆಗಿತಾ ಇದು ನೋಡಿ. ವಾವ್, ಅದರೊಳಗೆ ನಮ್ಮ ಕಾರ್ ಕೀನ ಹಾಕ್ಬಿಟ್ಟು ಇಟ್ಬಿಡೋದು ಅಷ್ಟೇ. ಇದು ಚೆನ್ನಾಗಿದೆ. ಕಮೆಂಟ್ ಎಲ್ಲಿ ಅದು ಇನ್ನೊಂದು ಕೀ ಎಲ್ಲಿ ಇಲ್ಲಿದೆ ಗೈಸ್. ಇದು ಚೆನ್ನಾಗಿದೆಯಾ ಕಮೆಂಟ್ ಹಾಕಿ ನೀವು. ಇದು 1, ಇದು 2, 1 or 2, ವಿಚ್ ಒನ್ ಈಸ್ ಗುಡ್? ಕಮೆಂಟ್ ಹಾಕಿ, 1 or 2. ನೆಕ್ಸ್ಟ್ ಬಂದು ಅಂಬ್ರೆಲಾ. ಕಾರ್ ಸಖತ್ ಬಿಸಿ ಆಗ್ತಿತ್ತು, ಅದಕ್ಕೆ ಅದನ್ನು ತರಿಸ್ದೆ. ತೆಗಿ. ಹಾಂ, ಮಾಡು. ಹಂಗೆ ಕೈಯಿಂದ ತಳ್ಬೇಕು ಅನ್ಸುತ್ತೆ, ಕೈಯಿಂದ ತಳ್ಬೇಕು ಹಿಂಗೆ. ಹಾಂ, ಹಂಗೆ. ಸೊ ಹಿಂಗೆ ಮಾಡಿದ್ರೆ ಬಿಸಿಲಲ್ಲಿ ನಿಲ್ಲಿಸಿದಾಗ ಒಳಗಡೆ ಬಿಸಿಲು ಬರೋಲ್ಲ ಕಾಲೊಳಗೆ ಅಥವಾ ಕಾರೊಳಗೆ, ತಣ್ಣಗಿರುತ್ತೆ. ಸೊ ಹಿಂಗೆ ಮಾಡಿ ಹೋಗಬೇಕು ನಾನು ಎವ್ರಿ ನೈಟ್. ಬಿಕಾಸ್ ಬೆಳಗ್ಗೆ ಬರೋಷ್ಟರಲ್ಲಿ ಬಿಸಿಲಾಗ್ಬಿಟ್ಟಿರುತ್ತೆ. ನನ್ನ ಕಾರ್ ಒಳಗೆ ನಿಲ್ತಲ್ಲ, ಆಚೆ ನಿಲ್ತಾ ಇದೆಯಲ್ಲ. ಸೊ ಅದಕ್ಕೆ ಇಟ್ಸ್ ಟೂ ರಿಸ್ಕಿ. ಅಂದರೆ ತುಂಬ ಸಖತ್ ಬಿಸಿಲಿರುತ್ತೆ, ಬಂದ ತಕ್ಷಣ ಹಬೆ ಇರುತ್ತೆ. ಇದೊಂದು ಆಯಿತು. ಬಿಕಾಸ್ XUV-ಲಿ ಮುಂದೆಗಡೆಗೆ ಮಾತ್ರ ಏನೂ ಹಾಕಬಾರ್ದು ಅಂತ ಹೇಳಿದರು. ಅಂದರೆ ಯಾವುದೇ ಥರದ್ದು ಶೀಟು ಕೂಲ್ ಮಾಡೋಕ್ಕೆ ಏನೂ ಹಾಕಬಾರ್ದು. ಬಿಕಾಸ್ ಏನೋ ಪ್ರಾಬ್ಲಮ್ ಇದೆ ಅಂತ ಶೋರೂಮಲ್ಲಿ ಹೇಳಿದ್ರು, ಮತ್ತು PPF ಅವರು ಹೇಳಿದ್ರು. ಅದಕ್ಕೆ ರಿಸ್ಕ್ ತೊಗೊಂಡಿಲ್ಲ ನಾನು, ಅದಕ್ಕೆ ಛತ್ರಿ ತರಿಸ್ಬಿಟ್ಟೆ ಗೈಸ್. ನೆಕ್ಸ್ಟ್ ಬಂದು ಸೈಡ್ಗೆ ಹಚ್ಚೋದು. ಮಳೆ ನಿಂತಿದ್ರೆ ಆಚೆ ಹೋಗ್ಬಿಟ್ಟು ತೋರಿಸ್ತೀನಿ. ತೆಗಿ ತೋರಿಸೋದು ಹೆಂಗೆ ಹಚ್ಚೋದು ತೋರಿಸು. ಅದ್ರಲ್ಲಿ ತೋರಿಸು. ಅಲ್ಲ, ಅದ್ರಲ್ಲಿ ಹೆಂಗಿದೆ ತೋರಿಸೋದು. ಎಲ್ಲಿಗಿದೆ? ಸೈಡಿಗಿದೆಯಾ, ಮುಂದೆಗಿದೆಯಾ? ಸೈಡಿಗಿದೆಯಾ, ಹಿಂದೆಗಿದೆಯಾ? ಮುಂದೆ ಗೈಸ್, ಮುಂದೆಗಿದು. ಓ ಗೈಸ್, ಜೋರು ಮಳೆ ಬರ್ತಾ ಇದೆ, ಆಚೆ ಹೋಗೋಕ್ಕಾಗಲ್ಲ. PPF ಅವರು ಇದನ್ನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಇನ್ನೊಂದು ಬೇರೆ ಯಾವುದಾದ್ರು ಹೊಸದು ಬೇಡ, ಸದ್ಯಕ್ಕೆ ಹಂಗೆ ಇಟ್ಟಿರೋಣ. ಬಿಕಾಸ್ ಅವ್ರೇನಾದ್ರು ಬೇರೆ ಏನಾದ್ರು ಮಾಡ್ಬೋದು. ಬಿಕಾಸ್ ಅದೊಂದು ಚೂರು ಲೋ ಕ್ವಾಲಿಟಿ ಅನ್ನಿಸ್ತಾ ಇದೆ ನನಗೆ. ಸ್ವಲ್ಪ ಜಾಸ್ತಿನೇ ಕೊಟ್ಟು ತರಿಸಿದೆ, ಬಟ್ ಲೋ ಕ್ವಾಲಿಟಿ ಅನ್ನಿಸ್ತಾ ಇದೆ. ಅದಕ್ಕೆ ಬೇಡ ಅದು. ಬಸ್ ಛತ್ರಿ ತೆಗೆದು ವಾಪಸ್ ಇರ್ತಾವೆ ನಮ್ಮ ತುಂಬು. ಅದ್ರ ಜೊತೆಗೆ ಇದೊಂದಿತ್ತಲ್ಲ, ಏನಿದು ಕ್ಯಾಪ್ಸೂಲ್ ಥರ ಇದೆ, ನೋಡೋಣ, ತೋರಿಸ್ತೀನಿ ಈಗ. ಸೊ ಇದ್ರ ಒಳಗೆ ಒಂದು ಟ್ಯಾಬ್ಲೆಟ್ ಥರ ಇದೆ. ಸೊ ಇದನ್ನು ನಾವೇನು ಮಾಡಬೇಕು ಅಂದರೆ, ಒಂದು 4 ಹಾಕೋಣ. ನಂಗೆ ಗೊತ್ತಿಲ್ಲ ಅದು ಎಷ್ಟು ಹಾಕ್ತಾರೆ, 1 ಹಾಕ್ತಾರೆ, 2 ಹಾಕ್ತಾರೆ ಅಂತ. 4 ಹಾಕ್ತಾಯಿದ್ದೀನಿ ನಾನು. ಸೊ ಇದು ಎತ್ತಿಟ್ಬಿಡು. ಹಿಂಗೆ ಬಾನೆಟ್ ಓಪನ್ ಮಾಡಿ, ಇದು ವೈಪರ್ದು, ಇದನ್ನು ಓಪನ್ ಮಾಡಿ, ಇದನ್ನು ತೆಗೆದು ಇದ್ರೊಳಗೆ 1 2 3 4 ಹಾಕಿ ಹಿಂಗೆ ಕ್ಲೋಸ್ ಮಾಡಿ. ಇದು ನೀರು ಬಾಟ್ಲ್. ಸೈಲ್ ಕಾರಲ್ಲಿ ನೀರು ಬಾಟ್ಲ್ ಇದ್ದರೆ ನೀರು ಹಾಕ್ಬಿಡೋಣ. ಸ್ವಲ್ಪ ನೀರಿದೆಯಾ ಇಲ್ಲಿ? ನೀರು ಇಲ್ವಲ್ಲ ನನ್ನ ಕಾರಲ್ಲಿ. ಏನಿಲ್ಲ ಅಂತೂ ನೀರು ಬಾಟ್ಲ್ ಅಂತೂ ಇದ್ದೇ ಇರುತ್ತೆ. ಈಗ ಅದಕ್ಕೆ ನೀರು ಹಾಕೋಣ. ಫಿಲ್ಟರ್ ಬರೋದೆ ನೋಡಿ ಗೈಸ್, ನೀರು ಫಿಲ್ಟರ್ ಮಾಡಿ ಕಳಿಸುತ್ತಿದ್ದೀನಿ. ವೈಪರ್ಗೆ ನೀರು ಹಾಕಿದ್ದೀವಿ. ಈಗ ಏನಾಗುತ್ತೆ ನೋಡೋಣ. ವೈಪರ್ ಆನ್ ಆಗಿದೆ. ಓ, ಹಿಂಗೆ ನೊರೆ ಬರುತ್ತೆ ನೋಡಿ. ಶ್ಯಾಂಪು ಗಿಂಪು ಎಲ್ಲ ಹಾಕ್ತೀವಲ್ಲ ನಾವು ಯೂಶಲಾಗಿ, ಅದೆಲ್ಲ ಹಾಕಂಗಿಲ್ಲ ನೋಡಿ.
ನೈಸ್ ಗೈಸ್, ಇನ್ನೊಂದು ಐಟಮ್ ಇದೆ, ಅದನ್ನು ನಾನು ಫಿಕ್ಸ್ ಮಾಡೋಕ್ಕೆ ಬರಲ್ಲ, ಅದನ್ನು ತಂದು ತೋರಿಸ್ತೀನಿ. ಬಟ್ ನಿಮಗೆ ಅದು ಫಿಕ್ಸ್ ಮಾಡೋಕ್ಕೆ ನನಗೆ ಬರಲ್ಲ. ಸೊ ಮಿಕ್ಕಿದೆಲ್ಲ ಫಿಕ್ಸ್ ಮಾಡಿದ್ದೀವಿ, ಏನೇನು ನಮಗೆ ಫಿಕ್ಸ್ ಮಾಡೋಕ್ಕೆ ಬರುತ್ತೆ ಅದನ್ನೆಲ್ಲ. ಬಟ್ ಇದು ನಮಗೆ ಫಿಕ್ಸ್ ಮಾಡೋಕ್ಕೆ ಬರಲ್ಲ, ಅದಕ್ಕೆ ಮನೇಲಿ ಇಟ್ಬಿಟ್ಟು ಬಂದ್ವಿ. ಅದನ್ನು ತೋರಿಸ್ತೀನಿ ನಿಮಗೆ ಮೇಲೆ ಹೋಗ್ಬಿಟ್ಟು ಮತ್ತೆ. ಸೊ ಅದ್ರ ಪ್ರಾಡಕ್ಟ್ ನಿಮ್ಮ ಪ್ರಕಾರ ನಾನು ತರಿಸ್ಬೇಕು, ಯೂಸ್ ಮಾಡಬೇಕು ನನ್ನ ಕಾರ್ಗೆ ಅಂತ ಅನ್ಸಿದ್ರೆ ಅದನ್ನು ಕಮೆಂಟ್ ಹಾಕಿ, ಇಲ್ಲ ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಳಿಸಿ. ಸೊ ದಟ್ ಅದನ್ನು ನಾನು ಆರ್ಡರ್ ಮಾಡಿ ತರಿಸ್ತೀನಿ ನನ್ನ ಕಾರಲ್ಲಿ. ಅದನ್ನು ಫಿಕ್ಸ್ ಮಾಡಿ ಹೆಂಗಿರುತ್ತೆ ಅಂತ ನೋಡೋಣ. ಸೊ ಗೈಸ್, ಇವತ್ತು ನನಗೆ ಒಂಚೂರು ಹರ್ನಿಯಾ ಪೇನ್ ಇತ್ತು, ನಾನು ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಏನಾದ್ರು ಮಾಡಬೇಕು ಇವತ್ತು ವ್ಲಾಗ್, ನಾನು ಹಂಗೆ ಬಿಡಬಾರ್ದು ಅಂತೇಳಿ ಇವತ್ತು ನಾನು ಕಾರ್ ಆಕ್ಸೆಸರೀಸ್ ಎಲ್ಲ ಇನ್ನೂ ತುಂಬ ಬರೋದಿತ್ತು. ಬಟ್ ನನ್ನ ಹತ್ರ ಈಗ ಏನೇನು ಬಂದಿದೆ ಅದನ್ನೆಲ್ಲ ತೋರಿಸ್ಬಿಡೋಣ ಅಂತೇಳಿ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಬನ್ನಿ ಮೇಲೆ ಹೋಗ್ಬಿಟ್ಟು ನಿಮಗೆ ಐಟಮ್ನ ತೋರಿಸಿ ವ್ಲಾಗ್ನ ಏನು ಮಾಡಿ ರೆಸ್ಟ್ ಮಾಡ್ತೀನಿ. ಗೈಸ್, ಇದೇ ನಾನು ಹೇಳಿದ್ದು, ಈ ಥರ ನೆಲದ ಮೇಲೆ ಲೈಟ್ ಬರುತ್ತೆ, ನೆಲದ ಮೇಲೆ XUV ಲೈಟ್ ಬರುತ್ತೆ. ನನ್ನ ಪ್ರಕಾರ XUV ಬರುತ್ತೆ, ಏನು ಬರುತ್ತೆ ಗೊತ್ತಿಲ್ಲ. ಬಟ್ ಇದನ್ನು ತರಿಸಿದ್ದೀನಿ, ಇದನ್ನು ಫಿಕ್ಸ್ ಮಾಡೋಕ್ಕೆ ನನಗೆ ಬರಲ್ಲ. ಅದಕ್ಕೆ ನಾಳೆ ನಾನು ನನ್ನ ಕಾರ್ನ ಸರ್ವಿಸಿಗೆ ಕೊಡೋಕೆ ಹೋಗಬೇಕು. ಸರ್ವಿಸಿಗೆ ಕೊಡೋಕೆ ಹೋದಾಗ ಅವರು ಫಿಕ್ಸ್ ಮಾಡೋಕೆ ಕೊಡ್ತೀನಿ. ಬಿಕಾಸ್ 1000 ಕಿಲೋಮೀಟರ್ಗೆ ಒಂದ್ಸರಿ ಸರ್ವಿಸ್ ಆಗಬೇಕು ಗಾಡಿ, 10,000ಕ್ಕೆ ಒಂದ್ಸರಿ ಆಗಬೇಕು, ಮತ್ತು 20,000ಕ್ಕೆ ಅಂತ ಹೇಳಿದ್ದಾರೆ. ಸೊ ನೋಡೋಣ ಅದು ಎಷ್ಟು ಸಾವಿರಕ್ಕೆ ಆಗುತ್ತೆ ಅಂತ. ಓ ಫ್ಯಾಮ್, ಸೊ ನಾನು ಈಗ ಮನೆಗೆ ಬಂದೆ ಆ್ಯಂಡ್ ವ್ಲಾಗ್ನ ಎಂಡ್ ಮಾಡಬೇಕು. ನನಗೆ ಇವತ್ತು ಎನರ್ಜಿ ಇಲ್ಲ ಆ್ಯಂಡ್ ನನಗೆ ಒಂಚೂರು ಐ ಆಮ್ ನಾಟ್ ಫೀಲಿಂಗ್ ಫೈನ್ ಮೆಂಟಲಿ ಆ್ಯಂಡ್ ಒಂಚೂರಿದೆ, ಎಲ್ಲರದ್ದು ಇರುತ್ತಲ್ಲ ಗೈಸ್. ಸೊ ನನ್ನ ಡೈಲಿ ಲೈಫಲ್ಲಿ ನಾನು ಒಂದು 10-15-20 ಮಿನಿಟ್ಸ್ದು ನಿಮಗೆ ಮಜಾ ಇರೋ ಪಾರ್ಟ್ಸ್ನ ಮಾತ್ರ ತೋರಿಸ್ತೀವಿ. ಅದರ ಹಿಂದೆ ಒಂದಷ್ಟು ಇಶ್ಯೂಸ್ ಇರ್ತವೆ, ಒಂದಷ್ಟು ಟೆನ್ಷನ್ಸ್ ಇರ್ತವೆ, ಫೈನಾನ್ಷಿಯಲ್ ಅದು ಇದು ಎಲ್ಲ. ಸೊ ನಾನು ಇದನ್ನು ಜಾಸ್ತಿ ತೋರಿಸ್ಕೊಳ್ಳೋ ನಮ್ಮ ಮನೆಯವ್ರ ಮುಂದೆ, ಬಿಕಾಸ್ ನಮ್ಮ ಮನೆಯಲ್ಲಿ ಟೆನ್ಷನ್ ಆಗ್ಬಿಡ್ತಾರೆ. ನಾನು ಟೆನ್ಷನ್ ಇದ್ದರೆ ನಮ್ಮ ಮನೆಯವರು ಟೆನ್ಷನ್ ಆಗ್ಬಿಡ್ತಾರೆ. ಸೊ ಅದಕ್ಕೆ ನಾನು ಜಾಸ್ತಿ ತೋರಿಸ್ಕೊಳ್ಳಲ್ಲ. ಈ ವ್ಲಾಗ್ ನೋಡಿ ಪಕ್ಕ ನಮ್ಮ ಅಪ್ಪ ಅಮ್ಮನ ಟೆನ್ಷನ್ ಆಗ್ಬಿಡ್ತಾರೆ. ಸೊ ನಥಿಂಗ್ ಟು ವರಿ. ಒಂಚೂರು ಮೆಂಟಲ್ ಸ್ಟ್ರೆಸ್ ಇದೆ, ಒಂಚೂರು ಫೈನಾನ್ಷಿಯಲ್ದು ಅದೆಲ್ಲ ಏನು ಕಥೆಗಳಿದೆ. ಸೊ ಅದಕ್ಕೆ ನಾನು ಇವತ್ತು ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಹೆಲ್ತ್ ಇಶ್ಯೂನು ಒಂಚೂರು ಪೇನ್ಗಿನ್ನೆಲ್ಲ ಇದೆ. ಸೊ ಅದನ್ನೆಲ್ಲ ನಾನು ಸರಿ ಮಾಡ್ಕೋಬೇಕು, ಒಂಚೂರು ರೆಸ್ಟ್ ಮಾಡೋಣ ಅಂದ್ಕೊಂಡೆ. ಬಿಕಾಸ್ ಲೈಕ್ ಐ ಬೀನ್ ಡೂಯಿಂಗ್ ವ್ಲಾಗ್ ಎವ್ರಿ ಡೇ ನಡೀತಾನೆ ಇದೆ. ಸೊ ಒಂಚೂರು ಸ್ಟ್ರೆಸ್ ಇದೆ. ಸೊ ಅದಕ್ಕೆ ಒಂಚೂರು ರೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ಇಷ್ಟಕ್ಕೆ ಎಂಡ್ ಮಾಡ್ತಾ ಇದ್ದೀನಿ ವ್ಲಾಗ್ನ. ಪ್ರಾಡಕ್ಟ್ಸ್ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಮರಿದೆ ಒಂದಷ್ಟು ಪ್ರಾಡಕ್ಟ್ಸ್ ನನ್ನ ಕಳಿಸಿ, ಫಾರ್ ಶ್ಯೂರ್ ಅದನ್ನು ತರಿಸಿ. ಯಾರು ನನಗೆ ಸಜೆಸ್ಟ್ ಮಾಡಿದ್ರು ಅಂತ ಅವ್ರ ಹೆಸರು ಹೇಳಿ ಆ ಪ್ರಾಡಕ್ಟ್ನ ತೋರಿಸಿ ನಮ್ಮ ಕಾರಲ್ಲಿ ಇನ್ಸ್ಟಾಲ್ ಮಾಡ್ಸೋಣ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಗೈಸ್. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಬಾಯ್.